ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ಸ್ಗಳ ಮುಖಾಂತರ ಅಥವಾ ಕೆಲವು ಕಾಂಟ್ರವರ್ಸಿಗಳ ಮುಖಾಂತರ ಪದೇ ಪದೇ ಸುದ್ದಿಯಲ್ಲಿ ಇರ್ತಕ್ಕಂಥವ್ರು ಈ ಸೋನು ಶ್ರೀನಿವಾಸ್ ಗೌಡ. ಅದಾದ ನಂತರ ಬಿಗ್ ಬಾಸ್ಗೆ ಕೂಡ ಹೋಗಿ ಬಂದಿದ್ರು. ಆದರೆ ಈಗ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಸುದ್ದಿ ಈಗ ಎಲ್ಲ ಕಡೆ ಹರಿದಾಡ್ತಾ ಇದೆ. ಹಾಗಾದರೆ ಇವರು ಯಾವ ಕಾರಣಕ್ಕೆ ಅರೆಸ್ಟ್ ಆದರು ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಇತ್ತೀಚೆಗೆ ಈ ಸೋನು ಶ್ರೀನಿವಾಸ್ ಗೌಡ ಅವರ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ಗಳಲ್ಲಿ ನೀವು ನೋಡಿರ್ಬೋದು, ಒಂದು 7 ರಿಂದ 8 ವರ್ಷದ ಹೆಣ್ಣು ಮಗುವನ್ನು ನಾನು ದತ್ತು ಪಡೆದಿದ್ದೀನಿ ಅಂತ ಪ್ರಚಾರವನ್ನು ಪಡಿತಾ ಇದ್ರು. ನಂತರ ಒಂದು ವಿಡಿಯೋದಲ್ಲಿ ಕೂಡ ಇವರು ಹೇಳಿದರು, ನಾನು ಕಾನೂನಿನ ಪ್ರಕಾರ ಈ ಒಂದು ಹೆಣ್ಣು ಮಗುವನ್ನು ದತ್ತು ಪಡೆದಿದ್ದೀನಿ ಅಂತ. ಹಾಗಾದರೆ ಇವರು ನಿಜವಾಗ್ಲೂ ಮಗುವನ್ನು ದತ್ತು ತಗೊಂಡಿದ್ದಾರಾ ಅನ್ನೋದೇ ಇವಾಗ ಪ್ರಶ್ನೆ. ಯಾಕೆಂದರೆ ಒಂದು ಮಗುವನ್ನು ದತ್ತು ಪಡಿಬೇಕಂದ್ರೆ ಅದಕ್ಕೆ ಅದರದೇ ಆದ ಕೆಲವು ರೂಲ್ಸ್ಗಳಿರುತ್ತವೆ. ಸುಮ್ಮನೆ ಯಾರು ಬೇಕೋ ಅವರು ಬಂದು ದುಡ್ಡು ಕೊಟ್ಟು ಒಂದು ಮಗುವನ್ನು ದತ್ತು ಪಡೆದು ಅದನ್ನು ಯೂಟ್ಯೂಬ್ಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ಪ್ರಚಾರಕ್ಕಾಗಿ ಅದನ್ನು ಪ್ರದರ್ಶನ ಮಾಡುವಂತಿಲ್ಲ. ಹಾಗೂ ಮಗುವಿನ ವಯಸ್ಸು ಹಾಗೂ ದತ್ತು ಪಡೆಯುವ ವ್ಯಕ್ತಿಯ ವಯಸ್ಸಿನ ಅಂತರ ಕನಿಷ್ಠ 25 ವರ್ಷ ಆಗಿರಬೇಕು. ಹಾಗೂ ಸಂಬಂಧಪಟ್ಟ ದತ್ತು ಪಡೆಯುವ ಒಂದು ಇಲಾಖೆಯಲ್ಲಿ ರಿಜಿಸ್ಟ್ರೇಷನನ್ನು ಮಾಡಿಸ್ಬೇಕಾಗತ್ತೆ. ಹಾಗೂ ದತ್ತು ಪಡ್ಕೊಂಡಂಥ ಮಗುವಿನ ಐಡೆಂಟಿಟಿಯನ್ನು ನಾವು ಯಾವುದೇ ರೀತಿಯಲ್ಲಿ ನಾವು ತೋರಿಸುವಂತಿಲ್ಲ. ಸೊ ಇದೇ ತರಹದ ಹಲವು ರೂಲ್ಸ್ಗಳನ್ನು ಸೋನು ಶ್ರೀನಿವಾಸ್ ಗೌಡ ಅವರು ಬ್ರೇಕ್ ಮಾಡಿದ್ದಾಗಿ ಹೇಳಲಾಗ್ತಿದೆ. ತನ್ನ ಒಂದು ವಿಡಿಯೋಗಳು ವೈರಲ್ ಆಗಬೇಕು ಹಾಗೂ ತುಂಬ ಜನಕ್ಕೆ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ ಒಬ್ಬ ದತ್ತು ಪಡೆದಂಥ ಮಗುವನ್ನು ಪದೇ ಪದೇ ವಿಡಿಯೋದಲ್ಲಿ ತೋರಿಸೋದು ಎಷ್ಟು ಸರಿ ಎಂದು ಈಗ ಚರ್ಚೆ ಆಗ್ತಿದೆ. ಈ ಹಿಂದೆ ನೆಗೆಟಿವ್ ಆಗಿ ಟ್ರೋಲ್ ಆಗ್ತಿದ್ದಂತಹ ಸೋನು ಶ್ರೀನಿವಾಸ್ ಗೌಡ ಅವರು ಪಾಸಿಟಿವ್ ಆಗಿ ಕನ್ವರ್ಟ್ ಆಗಲಿ ಅಂತ ಆ ಒಂದು ಮಗುವನ್ನು ಒಂದು ವಿಡಿಯೋದಲ್ಲಿ ಯೂಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಏನೇ ಆಗಲಿ, ತನ್ನ ಒಂದು ಸ್ವಾರ್ಥಕ್ಕಾಗಿ ಒಂದು ಹೆಣ್ಣು ಮಗುವನ್ನು ತೋರಿಸಿ ಪಾಪ್ಯುಲಾರಿಟಿ ಪಡೆಯುವುದು ಎಷ್ಟು ಸರಿ? ಅದಕ್ಕಾಗಿಯೇ ಇಂದು ಪೊಲೀಸ್ ತಮ್ಮ ಟೀಮ್ನೊಂದಿಗೆ ಸೋನು ಇದ್ದಂತಹ ಅಪಾರ್ಟ್ಮೆಂಟ್ಗೆ ಹೋಗಿ ಡೈರೆಕ್ಟಾಗಿ ಅರೆಸ್ಟನ್ನು ಮಾಡಿದ್ದಾರೆ. ಇದು ಒಂದು ಬೇಲ್ ಇಲ್ಲದೆ ಇರುವಂಥ ಅಪರಾಧ ಆಗಿರೋದ್ರಿಂದ ಸೋನು ಅವರಿಗೆ ಇದೊಂದು ತುಂಬ ಕಷ್ಟದ ದಿನಗಳೇ ಅಂತಲೇ ಹೇಳ್ಬೋದು. ಇನ್ಮೇಲಾದರೂ ಈ ಒಂದು ಮಗುವಿನ ದತ್ತು ಪಡೆಯುವುದರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.